ನಮಸ್ಕಾರ. ಫಿನ್ವಾಸ್ ದಿ ಫೈನಾನ್ಷಿಯಲ್ ಯೂನಿವರ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋನಲ್ಲಿ ನೀವು ಈವೆಂಟ್ಸ್ ಅಂಡ್ ಟ್ರಾನ್ಸಾಕ್ಷನ್ ಹಾಗೂ ಅದರ ಪ್ರಕಾರಗಳನ್ನ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಂಡ್ರಿ. ಇಂದಿನ ವಿಡಿಯೋನಲ್ಲಿ ಅಸೆಟ್ಸ್ ಬಗ್ಗೆ ತಿಳಿಯೋಣ. ಅಸೆಟ್ಸ್ ಅಂದ್ರೆ ಏನು, ಏಕೆ ಅಸೆಟ್ಸ್ಗೆ ಇಷ್ಟು ಪ್ರಾಮುಖ್ಯತೆ ಅನ್ನೋದನ್ನ ನೋಡೋಣ. ಅಸೆಟ್ ಅನ್ನೋದು ತನ್ನ ಕಾರ್ಯಾಚರಣೆಗಳಿಗೆ ಅಂದ್ರೆ ಎಕನಾಮಿಕ್ ವ್ಯಾಲ್ಯೂ ಅನ್ನ ಕೊಡುತ್ತೆ. ಇದನ್ನ ವ್ಯಕ್ತಿ ಅಥವಾ ಕಂಪನಿಯಿಂದ ಮಾಲೀಕತ್ವದ ಅಥವಾ ನಿಯಂತ್ರಿಸಲ್ಪಡುವ ಸಂಪನ್ಮೂಲ. ಉದಾಹರಣೆಗೆ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಮಷೀನ್ ನ್ಯೂಸ್ ಪೇಪರ್ ಏಜೆನ್ಸಿಗೆ ಒಂದು ಆಸ್ತಿಯಾಗಿದೆ. ಏಕೆಂದ್ರೆ ಈ ನ್ಯೂಸ್ ಪೇಪರ್ ಪ್ರಿಂಟಿಂಗ್ ಮಷೀನ್ ಮೂಲಕ ನ್ಯೂಸ್ ಪೇಪರ್ ಏಜೆನ್ಸಿ ಎಕನಾಮಿಕ್ ವ್ಯಾಲ್ಯೂನ ಹೆಚ್ಚಿಸಿಕೊಳ್ಳುತ್ತೆ. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅಸೆಟ್ ಅಂದ್ರೆ ಎ ಪ್ರೆಸೆಂಟ್ ಎಕನಾಮಿಕ್ ರಿಸೋರ್ಸ್ ಕಂಟ್ರೋಲ್ಡ್ ಬೈ ದ ಎಂಟಿಟಿ ಡ್ಯೂ ಟು ಪಾಸ್ಟ್ ಇವೆಂಟ್ಸ್. ಉದಾಹರಣೆಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್, ಅಕೌಂಟ್ಸ್ ರಿಸೀವಬಲ್, ಟ್ರೇಡ್ ಮಾರ್ಕ್ಸ್ ಅಂಡ್ ಪೇಟೆಂಟ್ಸ್. ಅಸೆಟ್ಸ್ ಅನ್ನ ಅನೇಕ ಮಾನದಂಡಗಳ ಆಧಾರದ ಮೇಲೆ ವಿಂಗಡಿಸಲಾಗಿದೆ. ಈಗ ಪ್ರತಿಯೊಂದು ಅಸೆಟ್ಸ್ ನ ವಿಂಗಡಿಸಿ ನೋಡೋಣ. ಪರ್ಸನಲ್ ಅಸೆಟ್ಸ್ ಇವುಗಳು ನಿರ್ದಿಷ್ಟವಾಗಿ ವ್ಯಕ್ತಿಗೆ ಸೇರಿದ ಮೌಲ್ಯದ ವಸ್ತುಗಳು. ಅವು ವ್ಯಕ್ತಿಯ ಅಥವಾ ಒಂದು ಮನೆಯ ನೆಟ್ ವರ್ತ್ ಆಗಿ ಕೊಡುಗೆ ನೀಡುವ ವೈಯಕ್ತಿಕ ಹಣಕಾಸಿನ ಅಸೆಟ್ಸ್ ಆಗಿರುತ್ತೆ. ಉದಾಹರಣೆಗೆ ಕ್ಯಾಶ್ ಮತ್ತು ಬ್ಯಾಂಕ್ ಅಕೌಂಟ್, ರಿಯಲ್ ಎಸ್ಟೇಟ್, ಫರ್ನಿಚರ್, ವೆಹಿಕಲ್ಸ್, ವೈಯಕ್ತಿಕ ಆಸ್ತಿ, ಸ್ಟಾಕ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್. ಕನ್ವರ್ಟಬಿಲಿಟಿ ಅಂದ್ರೆ ಲಿಕ್ವಿಡಿಟಿ ಆಫ್ ಅಸೆಟ್ಸ್. ಒಂದು ವರ್ಷದೊಳಗೆ ಅಥವಾ ದೀರ್ಘಾವಧಿಯಲ್ಲಿ ಕ್ಯಾಶ್ ಆಗಿ ಪರಿವರ್ತಿಸಬಹುದಾದಂಥದ್ದು. ಕರೆಂಟ್ ಅಸೆಟ್ಸ್ ಸಾಮಾನ್ಯವಾಗಿ ನಗದು ಮತ್ತು ನಗದು ಸಮಾನವಾಗಿ ಒಂದು ವರ್ಷದೊಳಗೆ ಪರಿವರ್ತಿಸಬಹುದಾದ ಸ್ವತ್ತುಗಳನ್ನ ನಾವು ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಅಂದ್ರೆ ಶಾರ್ಟ್ ಟರ್ಮ್ ಡೆಪಾಸಿಟ್ಸ್, ಅಕೌಂಟ್ಸ್ ರಿಸೀವಬಲ್ಸ್, ಇನ್ವೆಂಟರಿ ಅಂಡ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಮತ್ತೊಂದು ನಾನ್ ಕರೆಂಟ್ ಅಸೆಟ್ಸ್. ಇವುಗಳನ್ನ ಸುಲಭವಾಗಿ ಕ್ಯಾಶ್ ಆಗಿ ಅಥವಾ ನಗದು ಸಮಾನವಾಗಿ ಪರಿವರ್ತಿಸಲಾಗುವುದಿಲ್ಲ. ಇವುಗಳನ್ನ ಸಾಮಾನ್ಯವಾಗಿ ಸ್ಥಿರ ಮತ್ತು ದೀರ್ಘಾವಧಿಯ ಆಸ್ತಿಗಳು ಅಂತ ನಾವು ಕರಿತೀವಿ. ಫಿಕ್ಸೆಡ್ ಆರ್ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ನಾವು ಹೇಳ್ತೀವಿ. ಅಸೆಟ್ಸ್ ಗಳನ್ನ ಅದರ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಮೇಲೆ ವಿವಿಧ ರೀತಿಯ ಅಸೆಟ್ಸ್ ಗಳಾಗಿ ವಿಂಗಡಿಸಬಹುದು. ಟ್ಯಾಂಜಿಬಲ್ ಅಸೆಟ್ಸ್ ಅಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ಗೆ ಉದಾಹರಣೆಗಳಂದ್ರೆ ಭೂಮಿ, ಕಟ್ಟಡ, ಪ್ಲಾಂಟ್ ಅಂಡ್ ಮೆಷಿನರೀಸ್ ಅಂತ ನಾವೇನ್ ಹೇಳ್ತೀವಿ. ಇವನ್ನೆಲ್ಲ ನಾವು ಸ್ಪರ್ಶಿಸಬಹುದು, ಹಾಗೆ ನೋಡಲೂಬಹುದು. ಅಸೆಟ್ಸ್ ಗಳನ್ನ ಬಳಕೆಯ ಆಧಾರದ ಮೇಲೆಯೂ ವಿಂಗಡಿಸಲಾಗಿದೆ. ಆಪರೇಟಿಂಗ್ ಅಸೆಟ್ಸ್ ಅಂದ್ರೆ ದಿನನಿತ್ಯದ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ಅಸೆಟ್ಸ್ ನ ಆಪರೇಟಿಂಗ್ ಅಸೆಟ್ಸ್. ಉದಾಹರಣೆಗೆ ಇನ್ವೆಂಟರಿ, ಅಕೌಂಟ್ಸ್ ರಿಸೀವಬಲ್ ಅಂಡ್ ಮೆಷಿನರಿ. ಇವುಗಳಿಂದ ಆದಾಯವನ್ನ ಗಳಿಸಬಹುದು. ನಾನ್ ಆಪರೇಟಿಂಗ್ ಅಸೆಟ್ಸ್ ಇವು ದೈನಂದಿನ ವ್ಯವಹಾರ ಚಟುವಟಿಕೆಗಳಿಗೆ ಅಂದ್ರೆ ಡೈಲಿ ಬಿಸ್ನೆಸ್ ಆಕ್ಟಿವಿಟೀಸ್ಗೆ ಅಗತ್ಯ ಇರೋದಿಲ್ಲ, ಆದ್ರೆ ಇದರಿಂದ ಆದಾಯವನ್ನ ಗಳಿಸಬಹುದು. ಉದಾಹರಣೆಗೆ ಮಾರ್ಕೆಟಬಲ್ ಸೆಕ್ಯೂರಿಟೀಸ್, ಸರ್ಪ್ಲಸ್ ಕ್ಯಾಶ್ ಇನ್ವೆಸ್ಟೆಡ್ ಇನ್ ಫಿಕ್ಸ್ಡ್ ಡೆಪಾಸಿಟ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ರಿಯಲ್ ಎಸ್ಟೇಟ್. ಯಾವುದೇ ಸಂಸ್ಥೆಯ ಯಶಸ್ಸಿಗೆ ಅಸೆಟ್ ಕ್ಲಾಸಿಫಿಕೇಶನ್ ಬಹಳ ಮುಖ್ಯವಾಗಿರುತ್ತೆ. ಉದಾಹರಣೆಗೆ ಅದರ ನೆಟ್ವರ್ಕಿಂಗ್ ಕ್ಯಾಪಿಟಲ್ ನಿರ್ಧರಿಸುವಲ್ಲಿ ಇದು ನಿರ್ಣಾಯಕವಾಗಿರುತ್ತೆ. ಅಸೆಟ್ಸ್ ಗಳಲ್ಲಿ ಟ್ಯಾಂಜಿಬಲ್ ಆರ್ ಇಂಟ್ಯಾಂಜಿಬಲ್ ಅಂತ ಗುರುತಿಸುವುದು ಆ ಸಂಸ್ಥೆಗೆ ಯಶಸ್ಸನ್ನ ಸುಲಭವಾಗಿ ಸಿಗುತ್ತೆ ಅಂತ ಹೇಳ್ತೀವಿ. ಪ್ರತಿ ಅಸೆಟ್ಸ್ ನಿಂದ ಎಷ್ಟು ಆದಾಯ ಬರುತ್ತೆ ಮತ್ತು ಅದರ ಪ್ರೈಮರಿ ಬಿಸ್ನೆಸ್ ಆಕ್ಟಿವಿಟೀಸ್ ನಿಂದ ಕಂಪನಿಯ ರೆವಿನ್ಯೂನ ಶೇಕಡಾವಾರು ಎಷ್ಟು ಬರುತ್ತೆ ಅನ್ನೋದನ್ನ ಗುರುತಿಸಿ ಯಾವ ಅಸೆಟ್ಸ್ ಆಪರೇಟಿಂಗ್ ಆರ್ ನಾನ್ ಆಪರೇಟಿಂಗ್ ಅನ್ನೋದನ್ನ ನಿರ್ಧರಿಸಬೇಕಾಗಿರೋ ಅಗತ್ಯ ಇರುತ್ತೆ. ಇದುವರೆಗೆ ನಾವು ಅಸೆಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಲಯಬಿಲಿಟೀಸ್ ಕುರಿತು ತಿಳಿಯೋಣ. ಉತ್ತಮ ಕೌಶಲ್ಯ, ಸಂವಹನ ಮತ್ತು ನಿಮ್ಮ ವೃತ್ತಿಯಲ್ಲಿ ಯಶಸ್ಸು ಸಿಗಲು ಫಿನ್ವಾಸ್ ಅನ್ನ ನೋಡಲು ಮರೆಯದಿರಿ. ನಮಸ್ಕಾರ.